ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರತಕ್ಕಂಥ ಡಿ ಗ್ಯಾಂಗ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ ದರ್ಶನ್, ಪವಿತ್ರ ಗೌಡ ಮತ್ತು ಗ್ಯಾಂಗ್ ಸಾಕ್ಷಿ ನಾಶ ಮಾಡೋದಕ್ಕೆ ಪರಿಣಿತರ ಮೊರೆ ಹೋಗಿರುವ ಸಾಧ್ಯತೆಗಳ ಬಗ್ಗೆ ತನಿಖಾಧಿಕಾರಿಗಳಿಗೆ ಈಗ ಬಲವಾದ ಅನುಮಾನ ಹುಟ್ಟುಕೊಂಡಿದೆ. ಆರೋಪಿಗಳಾದ ದರ್ಶನ್ ಹಾಗೂ ಪವಿತ್ರ ಗೌಡ ಮನೆಯ CCTV ವಿಜುವಲ್ಸ್ಗಳನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡಲಾಗಿದೆಯಂತೆ. ಇವ್ರು ಹೋಗಿ CCTV ಫುಟೇಜ್ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಇಲ್ವಂತೆ ಏನುವೆ. ಇಲ್ಲಿ ತನಕ ಎರಡೂ ಮನೆಯ CCTV ಕ್ಯಾಮ್ರಾಗಳನ್ನು ರಿಟ್ರೀವ್ ಮಾಡೋದಕ್ಕೆ ಕೂಡ ಸಾಧ್ಯವಾಗ್ತಿಲ್ಲ. ಈ ಥರ ಪೊಲೀಸ್ ಮೂಲಗಳು ಹೇಳಿದೆ. CCTV DVRಗಳು ರಿಟ್ರೀವ್ ಮಾಡೋದಕ್ಕಾಗ್ತಾ ಇಲ್ವಂತೆ. ಘಟನೆ ಬಗ್ಗೆ ಪರಿಣಿತರ ಮೂಲಕ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನಾಶ ಮಾಡಿರುವ ಸಾಧ್ಯತೆಗಳಿದೆ ಅಂತ ಅನುಮಾನ ಕೂಡ ಮೂಡಿದೆ. ಸೊ ಇದು ಇನ್ನಷ್ಟು ಸಾಕ್ಷಿ ನಾಶ ಮಾಡಿದ್ದಾರೆ ಅಂತನ್ಬಿಟ್ಟು ಕೊಲೆ ಆರೋಪಿ ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಸಾಕ್ಷಿ ನಾಶ ಆಗಿದೆ. ಸಾಕ್ಷಿ ನಾಶ ಆಗಿದೆ ಅಂದರೆ ಹೆಂಗೆ? ಇವ್ರ ಕೈಲಿ ಮಾಡೋಕ್ಕಾಗಿಲ್ಲ, ಪರಿಣಿತರ ಮೊರೆ ಹೋಗಿರ್ತಕ್ಕಂಥ ಸಾಧ್ಯತೆ ಕೂಡ ಇದೆಯಂತೆ. ಅಷ್ಟು ಸುಲಭಕ್ಕೆ ಅದನ್ನು ಡಿಲೀಟ್ ಮಾಡೋಕ್ಕೆ ಬರಲ್ಲ. DVR ಅಲ್ಲಿ ಇರ್ತಕ್ಕಂಥದ್ದು ಸಾಕ್ಷಿ ನಾಶ ಮಾಡೋದಕ್ಕೆ ಎಕ್ಸ್ಪರ್ಟ್ ಬಳಿ ಮಾಹಿತಿಯನ್ನು ಕೇಳಿತ್ತು ಡಿ ಗ್ಯಾಂಗ್ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಈ CCTV ಫುಟೇಜನ್ನು ಡಿಲೀಟ್ ಮಾಡೋದು ಅಂತನ್ಬಿಟ್ಟು ಪರಿಣಿತರನ್ನು ಬಳಸಿ CCTV ದೃಶ್ಯ ಡಿಲೀಟ್ ಮಾಡಿರುವಂತಹ ಮಾಹಿತಿ ಈಗ ಪೊಲೀಸರಿಗೆ ಗೊತ್ತಾಗಿದೆ. ಇದು ಇನ್ನೊಂದು ತಪ್ಪಾಗುತ್ತೆ. ಇದು ನಿಜನೇ ಆಗಿಬಿಟ್ರೆ ಸಾಕ್ಷ್ಯನಾಶ ಮಾಡಿದ್ದಾರೆ ಅಂತನ್ಬಿಟ್ಟು ನಾಳೆ ದಿನ ಜಾಮೀನು ಸಿಗಲ್ಲ. ಇದನ್ನು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಗಮನಕ್ಕೆ ತರ್ತಾರೆ. ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ CCTV ದೃಶ್ಯಗಳು ಡಿಲೀಟ್ ಆಗಿದೆಯಂತೆ. ಆ ಟೈಮ್ನಲ್ಲಿ ಯಾರು ಬಂದಿದ್ರು, ಯಾರು ಹೋದರು, ಏನು ಎತ್ತ ಅಂತ CCTV DVR ರಿಟ್ರೀವ್ ಮಾಡಿದ್ರೂ ದೃಶ್ಯಗಳು ಸಿಗ್ತಾ ಇಲ್ಲ ಪೊಲೀಸರಿಗೆ. ಟೆಕ್ನಿಕಲ್ ಎವಿಡೆನ್ಸ್ ನಾಶ ಮಾಡಿರುವ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೊಂದು ಮತ್ತೊಂದು ಸಂಕಷ್ಟ ಡಿ ಗ್ಯಾಂಗ್ಗೆ. ಸಾಕ್ಷಿ ನಾಶ ಮಾಡಿದ್ದಾರೆ, ಹಾಗಾಗಿ ಇವರಿಗೆ ಜಾಮೀನು ಕೊಡಬೇಡಿ, ಯಾಕೆಂದರೆ ಜಾಮೀನು ಕೊಟ್ಟರೆ ಇನ್ನಷ್ಟು ಸಾಕ್ಷಿ ನಾಶ ಮಾಡ್ತಾರೆ ಅಂತ ಕೋರ್ಟಲ್ಲಿ ಇದನ್ನು ಹೇಳಬಹುದು. ಜಾಮೀನು ಸಿಗದೇ ಇರೋ ಹಾಗೆ ನೋಡ್ಕೋಬಹುದು. ಹಾಗಾಗಿ ಇದು ಮತ್ತೊಂದು ಸಂಕಷ್ಟ. ಬಟ್ ಅಷ್ಟು ಕಡಿಮೆ ಟೈಮ್ನಲ್ಲಿ ಇದೆಲ್ಲವನ್ನು ಮಾಡಿದಾರಲ್ಲ ಅವರು, ಅಷ್ಟು ಶಾರ್ಟ್ ಡ್ಯೂರೇಷನಲ್ಲಿ, ಅದೇ ಆಶ್ಚರ್ಯ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಮೊದಲ ಹಂತದ ತನಿಖೆಯನ್ನು ಮುಗಿಸಿ ಎರಡನೇ ಹಂತದ ತನಿಖೆಗೆ ಮುಂದಾಗಿದ್ದಾರೆ. ಕೊಲೆ ಆರೋಪಿಗಳ ಜೊತೆ ನಿಕಟ ಸಂಪರ್ಕ ಹೊಂದಿರುವ ಅನುಮಾನಾಸ್ಪದ ವ್ಯಕ್ತಿಗಳಿಗೆ ನೋಟಿಸನ್ನು ಕೊಡಲಾಗಿದೆ. 100ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಕೊಟ್ಟು ಹಂತ ಹಂತವಾಗಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 17 ಜನರನ್ನು ಈಗಾಗಲೇ ಬಂಧಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಮತ್ತು ನಂತರದ 3 ದಿನದ ಅಂತರದಲ್ಲಿ ಆರೋಪಿಗಳನ್ನು ಯಾರ್ಯಾರು ಭೇಟಿಯಾಗಿದ್ದರು, ಇವರ ನಡುವಿನ ಫೋನ್ ಸಂಭಾಷಣೆಗಳು, ಹಣದ ವ್ಯವಹಾರ ಕುರಿತಂತೆ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಅನುಮಾನಾಸ್ಪದ ಚಟುವಟಿಕೆ ನಡೆಸಿರುವವರನ್ನ ಪೊಲೀಸರು ಲಿಸ್ಟ್ ಮಾಡಿದ್ದಾರೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಪ್ರಕರಣಕ್ಕೆ ಅಗತ್ಯ ಇರತಕ್ಕಂಥ ವ್ಯಕ್ತಿಗಳಿಗೆ ನೋಟಿಸ್ ನೀಡಿ ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಪ್ರಕರಣವನ್ನು ಮತ್ತಷ್ಟು ಎಫೆಕ್ಟಿವ್ ಆಗಿ ತನಿಖೆ ನಡೆಸಿ ಪೂರಕ ದಾಖಲೆಗಳನ್ನು ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಈ ಮಧ್ಯೆ ನಿರ್ಮಾಪಕ ಕೆ ಮಂಜು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ದರ್ಶನ್ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. 100ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾರು? ಪವಿತ್ರ ಗೌಡ ಗೆಳತಿ ಸಮತಾ, ಅದಾದ ನಂತರ ಕಾರ್ತಿಕ್ ಪುರುಷೋತ್ತಮ್ ಅಂತನ್ಬಿಟ್ಟು, ಕಾರ್ತಿಕ್ ಪುರೋಹಿತ್ ಅಂತನ್ಬಿಟ್ಟು, ಮತ್ತು ಈಗಾಗಲೇ ದುಡ್ಡು ಕೊಟ್ಟಿರೋದು ಯಾರ್ಯಾರು, ಎಲ್ರಿಗೂ ನೋಟಿಸ್ ಕೊಟ್ಟು ಎರಡನೇ ಹಂತದ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತಂಡದವ್ರನ್ನ ಭೇಟಿ ಅದು ಒಳ್ಳೆಯದಾಗುತ್ತೆ. ಅವ್ರೀಗ ಒಂದು ಟೈಮು ಏನೋ ಆಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡು. ಆಮೇಲೆ ಯಾವ ರೀತಿ ಅಂತ ನೀವು ಯಾವ ಅವರೇ ಏನು ಗೊತ್ತಾಯ್ತಲ್ಲ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಏನೋ ಕಷ್ಟ ಸುಖ ಮಾತಾಡ್ತೀವಿ ನಾವು. 1,900 ಪಾಪ ಬೇರೆ ಥರ ತಿಳ್ಕೊತಿರ್ತಾರೆ. ಅದಕ್ಕೆ ಈಗ ಸದ್ಯಕ್ಕೆ ಕೇಳೋದು ಬೇಡ, ಇನ್ನೊಂದು ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ನೋವಲ್ಲಿ ಇದ್ದೇ ಇರ್ತಾರಲ್ವ. ಮಾಡಿಲ್ದಿರೋ ತಪ್ಪಿಗೆ ಶಿಕ್ಷೆ ಆಗೋದು, ಇದು ಈ ಥರ ಆಗಿದೆ ಅಂತ ಸ್ವಲ್ಪ ನೋವಲ್ಲಿ ಇರ್ತಾರೆ ಪಾಪ. ಬೇರೆ ಏನಿಲ್ಲ, ಇರಲಿ, ಅವ್ರಿಗೆ ಸ್ವಲ್ಪ ನೋವಲ್ಲಿ. ತಪ್ಪು ಮಾಡಿಲ್ಲ ನಮ್ಮ ಮುಂದೆ ಹೇಳ್ತಾರ, ನಾವು ತಿಳ್ಕೊಬೇಕು. ಅವ್ರು ಕೆಲವು ಮಾತಾಡ್ಬೇಕಾದ್ರೆ ಅರ್ಥ ಆಗುತ್ತೆ. ಯಾವುದಿಲ್ಲ, ಯಾರು ಸುಳ್ಳು ಮಾಹಿತಿ ಕೊಟ್ಟವರು ಇದ್ದಾರೆ, ಆಗುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಜಾಸ್ತಿ ಯಾರು ಬರೋದು ನೆಸಿಟಿ ಇಲ್ಲ. ತಾವು ಹೇಳಿದ್ಮೇಲೆ ನೋಡಬೇಕು. ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಒಳ್ಳೇದಾಗುತ್ತೆ. ಅವರು ಏನು ಅಂದರೆ ಇದು ಕೆಲವರೆಲ್ಲ ಹೇಳೋಕ್ಕಾಗಲ್ಲ. ಆಮೇಲೆ ಅವರು ನಿಜವಾಗ್ಲೂ ಅದು ಆಗಿಲ್ಲ, ಅದೇನಾಗಿದೆ ಅಂತ ಗೊತ್ತಾಯ್ತಲ್ಲ, ಪರಮಾತ್ಮ ಒಬ್ಬರಿಗೆ ಗೊತ್ತು ಅಂತ ಅಷ್ಟು ಮಾತ್ರ. ಸರ್ ಯಾವುದು ಇದ್ರಷ್ಟು